ಸುರಪುರ ನಗರದಲ್ಲಿ ಶನಿವಾರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ವತಿಯಿಂದ ಮಂಗಿಹಾಳ ಗ್ರಾಮದ ಐತಿಹಾಸಿಕ ದೇವಸ್ಥಾನದ ಶ್ರೀ ಬಲಭೀಮೇಶ್ವರ ದೇವಸ್ಥಾನವು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದ್ದು, ಈ ದೇವಸ್ಥಾನಕ್ಕೆ ಸಾಕಷ್ಟು ಹಣವಿದ್ದು ಈ ಕೂಡಲೇ ಸದರಿ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯ ಹಾಗೂ ಅಭಿವೃದ್ಧಿ ಕೆಲಸ ಮಾಡಬೇಕು ಎಂದು ಕರವೇ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ವೆಂಕಟೇಶ ನಾಯ್ಕ ಬೈರಿಮರಡಿ ಮಾತನಾಡಿ, ಮಂಗಿಹಾಳ ಗ್ರಾಮದಲ್ಲಿ ಶ್ರೀ ಬಲಭೀಮೇಶ್ವರ ದೇವಸ್ಥಾನವಿದ್ದು ಇದಕ್ಕೆ ಸುಮಾರು 50 ಎಕರೆ ಜಮೀನು ಕೂಡ ಇರುತ್ತದೆ. ಇದರಿಂದ ದೇವಸ್ಥಾನಕ್ಕೆ ಒಳ್ಳೆಯ ಆದಾಯ ಕೂಡ ಬರುತ್ತದೆ ಮತ್ತು ಸದರಿ ದೇವಸ್ಥಾನವು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುತ್ತದೆ. ಇಷ್ಟೆಲ್ಲದಕ್ಕೂ ಕೂಡ ದೇವಸ್ಥಾನ ಸುತ್ತಮುತ್ತ ಸ್ವಚ್ಛತೆ ಇರುವುದಿಲ್ಲ, ದೇವಸ್ಥಾನಕ್ಕೆ ಕಾಂಪೌಂಡ್ ಗೋಡೆ ಇರುವುದಿಲ್ಲ. ಸದರಿ ದೇವಸ್ಥಾನಕ್ಕೆ ಅರ್ಧ ಬಣ್ಣ ಕೊಟ್ಟಿರ್ತಾರೆ, ಇನ್ನು ಅರ್ಧ ಬಣ್ಣ ಮಾಡದೆ ಹಾಗೆ ಬಿಟ್ಟಿರ್ತಾರೆ ಮತ್ತು ಈ ದೇವಸ್ಥಾನದೊಳಗೆ ಹೋಗಿ ಕೆಲವು ಪುಡಾರಿಗಳು ಸ್ಪೀಟ್ ಮಟಕ ಮತ್ತು ಮದ್ಯಪಾನ ಸೇವಿಸುವುದು ಮಾಡ್ತಿದ್ದಾರೆ. ಇದರಿಂದ ದೇವಸ್ಥಾನದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತಿದ್ದು, ಭಕ್ತಾದಿಗಳು ದೇವಸ್ಥಾನದ ದರ್ಶನಕ್ಕೆ ಬರಬೇಕಾದ್ರೆ ತುಂಬಾ ಭಯಭೀತರಾಗಿದ್ದಾರೆ. ಇವುಗಳನ್ನ ಕಡಿವಾಣ ಹಾಕುವುದಕ್ಕೆ ತಾವುಗಳು ಸಿಸಿ ಕ್ಯಾಮೆರಾ ಅಳವಡಿಸಿ ಈ ಗ್ರಾಮಕ್ಕೆ ಬರುವ ಬೀಟ್ ಪೊಲೀಸರಿಗೆ ನಿರ್ದೇಶನ ನೀಡಿ ದೇವಸ್ಥಾನದೊಳಗಡೆ ಯಾವುದೇ ಅನೈತಿಕ ಚಟುವಟಿಕೆ ನಡೆಯದಂತೆ ನಿಗಾ ವಹಿಸಲು ಸೂಚಿಸಿದ್ದಾರೆ.